ದಲಿತ ನಾಯಕರ ವಿರುದ್ಧ ಅವಹೇಳನ ಸಹಿಸುವುದಿಲ್ಲ. ಸಂಜಯ್ ತವಳ್ಕರ್ ಎಚ್ಚರಿಕೆ, ಉಗ್ರ ಹೋರಾಟದ ಸೂಚನೆ. ರಾಜ್ಯ ಸಚಿವರು ಹಾಗೂ ದಲಿತ ನಾಯಕರಾದ ಪ್ರಿಯಾಂಕ್ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಹೇಳಿಕೆಗಳು ಪ್ರಕಟವಾಗುತ್ತಿರುವುದನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ದಲಿತ ಮುಖಂಡ ಸಂಜಯ್ ತಳವಲ್ಕರ್ ಹೇಳಿದರು. ಗುರುವಾರ ಜುಲೈ 2 ಕಾಗವಾಡ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಗೃಹ ಮಂತ್ರಿಯವರು ಆರ್ಎಸ್ಎಸ್ ನೋಂದಣಿ ಕುರಿತು ಸಂವಿಧಾನಾತ್ಮಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದ ಹಿನ್ನೆಲೆ ಕೆಲ ಆರ್ಎಸ್ಎಸ್ ಮುಖಂಡರು ದಲಿತ ನಾಯಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿರುವುದು ಖಂಡನೀಯ. ಇಂತಹ ಹೇಳಿಕೆಗಳು ಮುಂದುವರೆದರೆ ದಲಿತ ಸಂಘರ್ಷ ಸಮಿತಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ದಲಿತ ಸಂಘರ್ಷ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಅಮೀನ್ ಜಾತಗಾರ್ ಮಾತನಾಡಿ, ಪೆಟ್ರೋಲ್, ಡೀಸೆಲ್ ಹಾಗೂ ಅಡಿಗೆ ಅನಿಲದ ಬೆಲೆ ಏರಿಕೆ ಮೂಲಕ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆ ಆರ್ಥಿಕ ಹೊರೆ ಹಾಕಿದೆ ಎಂದು ಆರೋಪಿಸಿದ್ದಾರೆ. ನೀಟ್ ಪರೀಕ್ಷೆ ನಿರ್ವಹಣೆಯ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ದಲಿತ ಮುಖಂಡ ರವಿ ಕಾಂಬ್ಳೆ ಮಾತನಾಡಿ, ರಾಜ್ಯ ಸಚಿವ ಸಂಪುಟದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಚಿವರಾದ ಎಚ್ಸಿ ಮಹದೇವಪ್ಪ, ಆರ್ಬಿ ತಿಮ್ಮಾಪುರ ಹಾಗೂ ಜಮೀರ್ ಅಹಮದ್ ಖಾನ್ ಅವರ ಕಾರ್ಯವನ್ನು ಶ್ಲಾಘಿಸಿದ್ರು. ಬೆಳಗಾವಿ ಜಿಲ್ಲೆಗೆ ಇನ್ನೂ 2 ಸಚಿವ ಸ್ಥಾನಗಳನ್ನು ನೀಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ವ್ಯಕ್ತಪಡಿಸಿರುವುದನ್ನು ಸ್ವಾಗತಿಸಿದ ಅವರು, ಆ ಸ್ಥಾನಗಳನ್ನು ಕಾಗವಾಡ ಶಾಸಕ ರಾಜು ಕಾಗೆ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖಂಡರಾದ ವಿದ್ಯಾಧರ ದೊಂಡಾರೆ ಹಾಗೂ ವಕೀಲ ಉಮೇಶ್ ಮನೋಜ್ ಮಾತನಾಡಿ, ಆರ್ಎಸ್ಎಸ್ ಹಾಗೂ ಕೇಂದ್ರ ಸರ್ಕಾರದ ನೀತಿಗಳನ್ನ ಟೀಕಿಸಿದ್ರು. ಬಳಿಕ ಪ್ರತಿಭಟನಾಕಾರರು ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಸಂಬಂಧಿತ ಮೇಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ರವಾನಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಮಚೇಂದ್ರ ಕಾಡಾಪುರೆ, ಸಚಿನ್ ಪೂಜಾರಿ, ಉದಯ್ ಖೋಡೆ, ತಿಪ್ಪಣ್ಣ ಭಜಂತ್ರಿ, ಕುಮಾರ್ ಬನಸೋಡೆ, ಉಮೇಶ್ ಮನೋಜ್, ಹನುಮಂತ ಮಧಾಳೆ, ಮಹಂತೇಶ್ ಬಡಿಗೇರ್, ರವಿ ಕುನಣಿ, ಪ್ರಕಾಶ್ ದೊಂಡಾರೆ, ಪೋಪಟ್ ಕಾಂಬ್ಳೆ, ಪ್ರಕಾಶ್ ಕಾಂಬ್ಳೆ, ಈಶ್ವರ್ ಕಾಂಬ್ಳೆ, ಮಲ್ಲಿಕಾರ್ಜುನ್ ಕಾಂಬ್ಳೆ, ವಿಶಾಲ್ ದೊಂಡಾರೆ, ಜನಾರ್ದನ್ ದೊಂಡಾರೆ, ಶೀಲದಾರ್ ಚೌಹಾಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ವಿಠಲ್ ಕೋಕಾಟೆ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಮನವಿ ಪತ್ರವನ್ನು ಮಾನ್ಯ ನಮ್ಮ ತಹಶೀಲ್ದಾರ್ ಮುಖಾಂತರ ಕಳಿಸಿದಾಗಿದೆ. ಈ ಮನವಿಯನ್ನು ಮಾಡತಕ್ಕಂಥ ವಿಷಯ ಏನೇನಪ್ಪ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಆಡಳಿತೆಯನ್ನು ಮುಖ್ಯ ಭಾಗವಹಿಸುವಂಥ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚಿರಂಜೀವಾದಂಥ ಪ್ರಿಯಾಂಕ ಖರ್ಗೆ ಅವರು ಈ ರಾಜ್ಯದ ಗೃಹ ಮಂತ್ರಿ ಆದ ತಕ್ಷಣ ಒಂದು ಈ ದೇಶದಲ್ಲಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಂಘಟನೆಗೆ ಒಂದು ಮನವಿ ಮುಖಾಂತರ ಒಂದು ಸಂದೇಶವನ್ನು ಮಾಡ್ತಾರೆ. ತಾವೇನು ಇನ್ನೂವರೆಗೆ ಈ ಹೋದ 25ನೇ ಇಸ್ವಿಯಲ್ಲಿ ಒಂದು 100 ವರ್ಷ ಆಯಿತು RSS. ಅದಕ್ಕಾಗಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೇಳಿದರು, ನೀವು ದುಡ್ಡು ಎಲ್ಲಿಂದ ತರ್ತೀರಿ, ಯಾವ ರೀತಿ ಲೆಕ್ಕ ಖರ್ಚು ಮಾಡ್ತೀರಿ, ಯಾವ ರೀತಿ ಪ್ರಣಗಳನ್ನು ಮಾಡ್ತೀರಿ, ಎಲ್ಲಿಂದ ಮಾಡ್ತೀರಿ, ನಿಮ್ಮ ಸಂಘಟನೆ ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ, ಆ ಥರ ಆಗು ಹೋಗುಗಳನ್ನ ನೀವು ಕೊಡಬೇಕಂತಕ್ಕಂಥ ವಿಷಯವನ್ನು ಕೇಳಿದಾಗ ಕೆಲವೊಂದು RSS ಕಾರ್ಯಕರ್ತರು ಮುಖಂಡರು ವಿತಂಡವಾದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು. ನಾವು ಕೇಳಕ್ಕೆ ಬಯಸ್ತೇವೆ, ಯಾರು RSS ಮುಖಂಡರಿದಾರ, ನಾವು ನಿಮ್ಮದು ಏನೂ ತೊಗೊಳಂಗಿಲ್ಲ, ಸರ್ಕಾರದ ಏನೂ ತೊಗೊಳಂಗಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಮಾತಾಡ್ತಾರೆ. ಅದ್ರಾಗೆ ಮೋಹನ್ ಭಾಗವತ್ ಅವರಿಗೆ Z+ ಅದು ಒಳಗಿನ ಒಂದು ಬಂದೋಬಸ್ತ್ ಇದೆ. ಅದಕ್ಕೆ 60 ಜನ ಕಮಾಂಡೋಗಳಿದ್ದಾರೆ. ಆ 60 ಜನ ಕಮಾಂಡೋಗಳಿಗೆ ಏನು ಪಗಾರ ಕೊಡ್ತೀರಿ, ಅದ್ರಾಗ ನಮ್ಮದು ಒಂದು ಪೈಸೆ ಇರಬೇಕಲ್ಲ, ಟ್ಯಾಕ್ಸ್ ಮುಖಾಂತರ ಹೋಗ್ತಕ್ಕಂಥ. ಅದಕ್ಕಾಗಿ ದೇಶದಲ್ಲಿ ಸಂವಿಧಾನ ಮತ್ತು ಸಂವಿಧಾನದ ಅಂಗವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ಅವ್ರಿಗೆ RSS ಅವ್ರಿಗೆ ಸಂವಿಧಾನ ವೈಲೇಟ್ ಮಾಡಬೇಕಾಗ್ಯದ. ಈ ಸಂವಿಧಾನ ಸ್ಲೋ ಆಗಿ ಅದಕ್ಕೆ ಪಾಯ್ಸನ್ ಕೊಟ್ಟು ಈ ಸಂವಿಧಾನವನ್ನು ಮುಗಿಸ್ಬೇಕಾಗ್ಯದ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಕೆಳಗಡೆ ಹಾಕಿ ತುಳಿತಕ್ಕಂಥ ಪ್ರಯತ್ನ ಅವರು ಮಾಡಿದಾಗ
ಈ ಖರ್ಗೆ ಸಾಹೇಬ್ರಂತವರು ಪ್ರಶ್ನೆಯನ್ನು ಕೇಳಿದಾಗ ಅವ್ರಿಗೆ ದುಃಖ ಆಗ್ತದ, ಕಷ್ಟ ಆಗ್ತದ. ಆದ್ರೂ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಎರಡನೇ ವಿಷಯ ಏನಪ್ಪಾ ಅಂದ್ರೆ, ಮಾನ್ಯ ಸತೀಶ್ ಜಾರಕಿಹೊಳಿ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವ್ರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಅವೇಲನಕಾರಿ ಮಾತುಗಳನ್ನ ಮನುವಾದಿ ವಿಚಾರಧಾರೆಯಲ್ಲಿ ಇರ್ತಕ್ಕಂಥ ಜನರು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಸತೀಶ್ ಜಾರಕಿಹೊಳಿ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಇವ್ರಿಗೆ ಧಕ್ಕೆ ಹಚ್ಚತಕ್ಕಂಥ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ST, ST ಹಿಂದೂ ವರ್ಗ ಮತ್ತು ಅಲ್ಪಸಂಖ್ಯಾತದವರು ಯಾರೂ ಸುಮ್ಮನೆ ಇರಂಗಿಲ್ಲ ಅಂತಕ್ಕಂಥ ವಿಷಯನ ಈ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತೀವಿ. ಸುಮಾರು ಲಕ್ಷಾಂತರ ಹುಡುಗರು ನೀಟ್ ಪರೀಕ್ಷೆಗೆ ಕುಂಡಬೇಕಾದ್ರೆ ಎಷ್ಟು ತ್ರಾಸ ಮಾಡಿಕೊಂಡು, ತೊಂದರೆ ಮಾಡಿಕೊಂಡು, ತಾಯಿ ತಂದೆ ಎಲ್ಲರೂ ಪ್ರಯತ್ನ ಮಾಡಿ ಅವ್ರಿಗೆ ಕೋಚಿಂಗ್ಗಾಗಿ ಸುಮಾರು ದುಡ್ಡನ್ನು ಖರ್ಚು ಮಾಡಿ ನೀಟ್ ಎಕ್ಸಾಮ್ ಕುಣಿಸ್ರ ಆ ನೀಟ್ ಎಕ್ಸಾಮ್ ಸಹಿತ ಬಹಿರಂಗ ಆಗ್ತದೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆಗ್ತದೆ. ಮಂತ್ರಿಗಳಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ರಿಸೈನ್ ಮಾಡಬೇಕು. ಮತ್ತು ಇದೇನು ಬೆಲೆಯನ್ನ ಏರಿಕೆ ಏನಾಗ್ಯದ, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, CNG ಇರ್ಬೋದು, ಜೀವನಾವಶ್ಯಕ ವಸ್ತುಗಳು ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಇವತ್ತಿನ ದಿವಸ ಆ ಸಂಘಟನೆ ಬ್ಯಾನ್ ಮಾಡಬೇಕು ಮತ್ತು ನಾವು ಬೇಡಿಕೆ ಇಡುವಂತ ಕೆಲಸವನ್ನು ನಮ್ಮ ದಲಿತರ ಮುಖಂಡರಿಗೆ ರಾಜ್ಯ ಪದವಿ ಒಳಗೆ ಇವತ್ತ ಅಸೆಂಬ್ಲಿನಲ್ಲಿ ಯಾವುದೋ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟು ಇವತ್ತಿನ ದಿವಸ ನಮ್ಮ ರಾಜಕೀಯ ನಾಯಕರಿಗೆ ಮುಂದುವರಿಸಬೇಕು. ಮತ್ತು ಅದಾದಂಥ ನಮ್ಮ ದೀನ ದಲಿತರಿಗೆ ಸಹಾಯ ಮಾಡಿದಂಥ ಜಮೀರ್ ಅಹಮದ್ ಸಾಹೇಬರು ಅವ್ರಿಗೆ ಒಂದು ಹುದ್ದೆ ಕೊಟ್ಟು ಒಳ್ಳೆ ನಮ್ಮ ರಾಜಕೀಯದಲ್ಲಿ ನಮ್ಗೆಲ್ಲರಿಗೆ ಒಳ್ಳೇದಾಗುವಂಥ ವಿಚಾರದಿಂದ ನಾವು ಎಲ್ಲರೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಬೇಡಿಕೆ ಇಟ್ಟಿದ್ದೀವಿ. ಆ ಬೇಡಿಕೆಯನ್ನು ಈಡೇರಿಸಬೇಕಂತ ಹೇಳಿ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ನಾವು ನಮ್ಮ ಸಂಘಟನೆ ಮುಖಂಡರಿಂದ ನಾವು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ. ವಿಸ್ತರಣೆ ಮಾಡೋ ಟೈಮ್ದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಂದು ಸಚಿವ ಸಂಪುಟವನ್ನು ಕೊಡಬೇಕಾಗಿ ವಿನಂತಿ. ಅದೇ ರೀತಿ ಕಾಗವಾಡ ಕ್ಷೇತ್ರದ MLA ಆದ ರಾಜವಣ್ಣ ಕಾಗೆ ಅವರು ಕೊಡಬೇಕು. ಅಥಣಿ ಮತಕ್ಷೇತ್ರದ ಲಕ್ಷ್ಮಣರ ಸೌದಿ ಅವರಿಗೂ ಸಹಿತ ಸಚಿವ ಸಂಪುಟದಲ್ಲಿ ಅವರು ಸ್ಥಾನಮಾನ ಕೊಡಬೇಕೆಂದು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ನಮ್ಮ SC ಮಾದೇವ್ ಸಾಹೇಬರ ಸಮಾಜ ಕಲ್ಯಾಣ ಇರ್ತಕ್ಕಂಥ ಇಡೀ ಕರ್ನಾಟಕದಾಗ ಭಾರತ ದೇಶದಾಗ ಯಾರೂ ತರಂಥ ಕೆಲವೊಂದು ವಿಷಯಗಳನ್ನು ಹಾಗೂ ಸಾಧನೆಯನ್ನು ಈ ಸಮಾಜ ಕಲ್ಯಾಣ ಇದಕ್ಕೆ ಆಡಳಿತದಲ್ಲಿ ತಂದಿರ್ತಾರೆ. ಅವ್ರನ್ನು ದಯವಿಟ್ಟು ಕೈ ಬಿಡಬಾರ್ದು. ಈ ಮುಂದಿನ ಸಚಿವ ಸಂಪುಟದಲ್ಲಿ ಡಾಕ್ಟರ್ SC ಮಾದೇವ್ ಸಾಹೇಬರನ್ನು ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಈ ಜಮೀರ್ ಅಹಮದ್ ಸಾಹೇಬರು ಕೂಡ ಈ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಬೇಕಂತ ಕೇಳಿ ನಾನು ವತಿಯಿಂದ ಈ ಬೆಲೆ ಏರಿಕೆ ಹಾಗೂ ನಮ್ಮ ಗೃಹ ಮಂತ್ರಿ ಆದಂಥ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅವಹೇಳನಕಾರಿ ಮಾತಾಡಿದಂಥ ವಿರುದ್ಧ ಇವತ್ತು ಹೋರಾಟ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರ ಒಂದು ಕ್ವಶನ್ ಕೇಳೋಣ ಅಷ್ಟೇ. ಇವಾಗ ಕ್ವಶನ್ ಕೇಳೋಣ ಅಥವಾ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ RSS ನೀವು 100 ವರ್ಷ ಆಗೈತಿ, ಆ 100 ವರ್ಷ ನೋಂದಣಿ ಯಾಕೆ ಮಾಡಿಲ್ಲ, ನೋಂದಣಿ ಮಾಡಿದಂತ ಅಷ್ಟೇ ಕೇಳ ನಾವು. ಇದನ್ನ ಬಿಟ್ಟು ಅವ್ರ ಬಗ್ಗೆ ನೀವು ಅಲ್ಲಿ ಪ್ರತಿಭಟನೆ ಮಾಡಿ ಇದನ್ನು ಮಾಡಿ ಅದ್ರ ಬಗ್ಗೆ ಅವ್ರು ಯಾವುದೇ ರೀತಿ ತಕರಾರಿಲ್ಲ. ಬಟ್ ನೀವು ನೋಂದಣಿ ಮಾಡಿ ಭಾಳ ದೇಶದಾಗಿದ್ದೀರೋ ಅಥವಾ ಬೇರೆ ದೇಶದಾಗಿದ್ದೀರೋ ಸಂವಿಧಾನಬದ್ಧವಾಗಿ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನಬದ್ಧಂತ ನೀವು ವಿರೋಧ ಮಾಡಿದಂಥ ವ್ಯಕ್ತಿಗಳಿದ್ದೀರಿ. ಅದನ್ನು ನಿಮ್ಮ ತಾಕತ್ತಿದ್ರೆ ದಮ್ ಇದ್ರೆ ನೀವು RSS ನೋಂದಣಿ ಮಾಡಿ ಅಂತ ಕೇಳ್ಕೊಂಡರು. ಅದ ಪ್ರತಿಭಟನೆಯಲ್ಲಿ ಈಗ ನಾವೆಲ್ಲರೂ ಕೂಡಿದೆವು. ತಹಶೀಲ್ದಾರ್ ಮುಖಾಂತರ ನಾವು ಮನವಿ ಮಾಡಿ ಇದನ್ನು ಕೇಂದ್ರ ಸರ್ಕಾರ ಕಳಿಸ್ತೀವಿ. ನಾನು ಮಾತು